ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಅಂದರೆ ನಮ್ಮೂರಲ್ಲಿ ಒಂದು ಪೂಜೆ ನಡೀತು ಗೊತ್ತಾ. ಆ ಒಂದು ಪೂಜೆನ ಇವರೇ ನಡೆಸ್ಕೊಟ್ಟಿರೋದು. ಅದಕ್ಕೋಸ್ಕರ ಇವ್ರದ್ದು ಟೆಂಪಲ್ ಬಂದು ಬೊಮ್ಮನಹಳ್ಳಿ ಹತ್ರ ಇರೋದು. ನಾನಿವತ್ತು ಅಲ್ಲಿಗೆ ಬಂದಿದ್ದೀನಿ, ಬೊಮ್ಮನಹಳ್ಳಿ ಹತ್ರ ಇರೋ ಟೆಂಪಲ್ಗೆ. ಬನ್ನಿ, ದೇವರ ದರ್ಶನ ಆಗ್ತಿದೆ. ಬಂದ ತಕ್ಷಣ ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಮುಂದಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಪೇಜ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಬನ್ನಿ. ಮಹದೇಶ್ವರನಿಗೆ बोलो शिव नमः पार्वती पति हर हर महादेव। ನೋಡು ಮಕ್ಕಳೇ, ಹಾಲು ಮಲೆ, ಜೇನು ಮಲೆ, ಗುಂಜು ಮಲೆ, ಗುಲಗಂಜು ಮಲೆ, 77 ಮಲೆಯಲ್ಲಿ ತಪ್ಪದೆ ನಲದುರಂಟೆ ನಾಡುವ ನಮ್ಮಪ್ಪಾಜಿ ಮುದ್ದು ಮಾದಪ್ಪನ ಸರುಗೆ बोलो ಶಿವ ನಮಃ ಪಾರ್ವತಿ ಪತಿ ಹರ ಹರ ಮಹಾದೇವ್. ಶರಣು ಶರಣಾರ್ಥಿ ಸದ್ಭಕ್ತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇಲ್ಲಿ ಬೊಮ್ಮನಹಳ್ಳಿ ವಿರಾಟನಗರ ಮೇನ್ ರೋಡ್, NJR ಬಡಾವಣೆ, ಬೆಂಗಳೂರು 68. ಇಲ್ಲಿ ದುರ್ಗಾ ಮಹದೇಶ್ವರ, ಶ್ರೀ ದುರ್ಗಾ ಮಹದೇಶ್ವರ ಅನ್ನೋ ಒಂದು ಪುಣ್ಯಕ್ಷೇತ್ರವನ್ನ ಹುಟ್ಟಾಕಿದ್ದೀವಿ. ಇಲ್ಲಿ ದೇವರಿಂದ ಪ್ರಶ್ನೆ ಉತ್ತರ. ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ, ಆಸ್ಪತ್ರೆಗೆ ಹೋಗಿ ಪರಿಹಾರ ಆಗದೆ ಇರತಕ್ಕಂಥ ಕಾಯಿಲೆಗಳಿರ್ಬೋದು, ಶಾರೀರಿಕವಾಗಿ ಮಾನಸಿಕವಾಗಿ ತೊಂದರೆಗಳು ಇದ್ದರೆ, ದೇಹದಲ್ಲಿ ಯಾವುದಾದ್ರೂ ಕೆಟ್ಟ ಆತ್ಮಗಳ ಆಹ್ವಾನ, ಭೂತ ಪ್ರೇತಾದಿ ಬಾಧೆಗಳು ಇದ್ದರೆ, ಮಾನಸಿಕವಾಗಿ ಆಸ್ಪತ್ರೆಗಳಿಗೆ ಹೋಗಿನೂ ಸರಿ ಹೋಗದೆ ಇರುವಂಥ ಅನೇಕ ಸಮಸ್ಯೆಗಳಿಗೆ ಇಲ್ಲಿ ಈಗಾಗಲೇ ಸುಮಾರು 26 ವರ್ಷಗಳಿಂದ ಅನೇಕ ಪರಿಹಾರ ಮಾಡ್ಕೊಂಡು ಬಂದಿದ್ದೀವಿ. ನಾವು ಮಾಧ್ಯಮ ಪರಿಹಾರ ಆಗೋದು ಬೇಡ, ಹಾಗೆ ಒಬ್ಬರಿಗೆ ಒಳ್ಳೆಯದಾಗಿ ಅದೇ ರೀತಿ ಇನ್ನೊಬ್ಬರನ್ನ ಕಳಿಸಿ ಅದು ದೊಡ್ಡದಾಗಲಿ ಅಂತ ಹೇಳಿ ಸುಮಾರು 26 ವರ್ಷದಿಂದ ಯಾವುದೇ ಮಾಧ್ಯಮದ ವಿಚಾರಕ್ಕೆ ಹೋಗದೆ ಪ್ರಚಾರ ಮಾಡಿಕೊಂಡು ಅನೇಕ ಲಕ್ಷಾಂತರ ಭಕ್ತರಿಗೆ ಇಲ್ಲಿಂದ ಒಳ್ಳೇದು ಮಾಡಿದ್ದೇವೆ. ಅದೇ ರೀತಿ ಈ ರೀತಿ ಸಮಸ್ಯೆ ಉಳ್ಳ ತಾವುಗಳು ಯಾವುದೇ ಥರದ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ರು, ಕೈ ಕಾಲು ಮುಖ ಉತ್ತರ ಆಗಿದ್ದಲ್ಲಿ, ಕೈ ಕಾಲು ಉತ್ತರ ಆಗಿ ಪರಿಹಾರ ಆಗದೆ ಇದ್ದರೆ, ಮಾಟ ಆಗಿದೆ, ಮಂತ್ರ ಆಗಿದೆ, ತಂತ್ರ ಆಗಿದೆ ಅನ್ನೋ ಅನುಮಾನ ಇದ್ದರೆ, ನಿಮ್ಮ ಕೆಲಸ ಕಾರ್ಯಗಳು ನಡೆಯದೇ ಇದ್ದರೆ ಇಂಥವಕ್ಕೆಲ್ಲ ಬಂದು ಕೇಳ್ಕೋಬಹುದು. ಹಾಗೆ ದೈವಕ್ಕೆ ಕಟ್ಟು ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಕೆಟ್ಟದ್ದು ನಿಮ್ಮ ಮೇಲೆ ಪ್ರಯೋಗ ಆಗಿದ್ರೆ ದೈವಶಕ್ತಿಯ ಬಲನ ಕುಂದಿಸ್ಬಿಡ್ತಾರೆ. ಆಗ ಮನೆ ದೇವರಿಂದ ಒಳ್ಳೇದಾಗಲ್ಲ. ಅಲ್ಲಿ ಮನೆಯಲ್ಲಿ ಗಲಾಟೆಗಳು, ಗಂಡ ಹೆಂಡತಿ ಮಧ್ಯೆ ಜಗಳಗಳು ಆಗುವಂಥದ್ದು, ಇದು ಎಲ್ಲ ಮನೆ ದೇವರ ಬಲ ಇಲ್ಲದೆ ಇದ್ದಾಗ ಮನೆಯಲ್ಲಿ ಗಲಾಟೆಗಳು ಆಗ್ತವೆ. ಇನ್ನು ಕೆಲಸ ಕಾರ್ಯದಲ್ಲಿ ತೊಂದರೆ ಆಗಬೇಕು, ಏನು ಮಾಟ ಮಂತ್ರದ ತೊಂದರೆ ಏನು ಮಾಡುತ್ತೆ, ಮೊದಲು ಕೆಲಸ ಕಾರ್ಯಗಳು ಸಿಕ್ಕಲ್ಲ, ಮಾಡೋ ಕೆಲಸನ ಬಿಟ್ಬಿಡುವಂಥದ್ದು, ಮನಸ್ಸು ಚಂಚಲ ಆಗುತ್ತೆ. ಮನಸ್ಸು ಚಂಚಲ ಆಗಿ ಕೆಲಸ ಒಳ್ಳೇದೇ, ಸಂಬಳ ಒಳ್ಳೇದಿದ್ರು ಅಲ್ಲಿ ಮಾಡಕ್ಕೆ ಮನಸ್ಸು ಬರದೇ ಇರೋವಂಥದ್ದು, ಈ ಥರ ಎಲ್ಲ ಇರೋ ಸಮಸ್ಯೆಗಳು. ಆಮೇಲೆ ಸಂತಾನ ಇಲ್ಲದೆ ಇದ್ದರೆ ಆಸ್ಪತ್ರೆಗೆ ತೋರಿಸಿ ಡಾಕ್ಟ್ರು ಸಹ ಆಗೋದಿಲ್ಲ ಅಂದವ್ರಿಗೂ ಸಹ ಇಲ್ಲಿ ಸುಮಾರು IVF ಮಾಡಿಸಿ 16 ಲಕ್ಷ ಖರ್ಚು ಮಾಡಿದ್ರು ಒಬ್ಬರು. ಆದರೂ ಆಗಿಲ್ಲ. ಇಲ್ಲಿ ಬಂದು ಇಲ್ಲಿ ಬೇಡಿಕೊಂಡು ಹೋದಾಗ ಅವ್ರಿಗೊಂದು ಗಂಡು ಸಂತಾನ ಆಗಿದೆ. ಈ ರೀತಿ ಸುಮಾರು 22 ವರ್ಷ 30 ವರ್ಷದಿಂದ ಇಲ್ಲದಿದ್ದವ್ರಿಗೂ ಸಹ ಸಂತಾನದ ವಿಚಾರದಲ್ಲೂ ಒಳ್ಳೆಯದಾಗಿದೆ. ಈ ರೀತಿ ಅನೇಕ ಸಂಕಷ್ಟಗಳು, ಪರಿಹಾರ ಆಗದೇ ಇರತಕ್ಕಂಥ ಸಮಸ್ಯೆಗಳು ಏನೇ ಇದ್ರೆ ಇಲ್ಲಿ ಬಂದು ತಾವು ಕೇಳ್ಕೋಬಹುದು. ಹಾಗೆ ಕೆಲವರಲ್ಲಿ ದೇವರು ಬಂದು ನಿಂತೋಗಿರುವಂಥದ್ದು, ಮಾತಾಡದೇ ಇರತಕ್ಕಂಥದ್ದು, ಈ ಥರ ಇದ್ದರೆ ಅದನ್ನು ಸಹ ದೈವಕ್ಕೆ ಸಿದ್ಧಿಯನ್ನು ಕೊಡ್ತೀವಿ. ಅದಕ್ಕೆ ಸ್ವಲ್ಪ ಸಮಯ ತಗೊಳ್ತೀವಿ, ದೈವಕ್ಕೆ ಸಿದ್ಧಿ ಕೊಡ್ತೀವಿ. ಅವರು ಒಳ್ಳೆ ಮನಸ್ಸಿಂದ ದೇವರ ಪೂಜೆ ಧ್ಯಾನ ಮಾಡ್ತಾರೆ ಅಂದರೆ ಅವರಿಗೆ ಮಲೆಮಹದೇಶ್ವರನ ಮಗನನ್ನು ಮಾಡಿ ದೇವರ ಮಗ ಅಂತ ಕರಿತೀವಿ. ಒಂದು ದೀಕ್ಷೆ ಕೊಟ್ಟು ದೇವರ ಮಕ್ಕಳಂತ ಮಾಡಿ ಅವ್ರಿಗೊಂದು ಜ್ಞಾನ ಕೊಟ್ಟು ಲೋಕ ಕಲ್ಯಾಣಕ್ಕೋಸ್ಕರ ಜಗತ್ತಿನ ಜನರಿಗೆ ಒಳ್ಳೆಯದಾಗಲಿ ಅಂಥೇಳಿ, ಅವರು ಲೋಕದ ಕಲ್ಯಾಣ ಮಾಡಲಿ ಅಂಥೇಳಿ ಅವ್ರಿಗೊಂದು ಸಿದ್ಧಿಯನ್ನು ಸಹ ಇಲ್ಲಿ ಕೊಡ್ತೀವಿ. ಆ ರೀತಿ ಆಸಕ್ತಿ ಉಳ್ಳವರು ನಿಮ್ಮ ಸಮಸ್ಯೆ ಏನಿದ್ರು ಬಂದು ಕೇಳಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಪರಿಹಾರ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ದೇವರು ಎಲ್ಲಿದ್ದಾನೆ, ದೇವರು ಇಲ್ಲ, ದೇವರು ಇದ್ದಾನೆ ಅನ್ನೋ ಅನುಮಾನಕ್ಕೆಲ್ಲ ನಿಮಗೆ ಇಲ್ಲಿ ಉತ್ತರಗಳನ್ನು ಕೊಡ್ತೀವಿ. ದೇವರು ಹೇಗಿದ್ದಾನೆ ಅಂತಲೂ ತೋರಿಸ್ಕೊಡ್ತೀವಿ. ಇಲ್ಲಿ ಮಾನಸಿಕವಾಗಿ ದೈಹಿಕವಾಗಿರೋ ಎಲ್ಲ ಥರದ ಸಮಸ್ಯೆಗಳಿಗೆ ಪರಿಹಾರ, ಮತ್ತು ದೇವರ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ, ಭಕ್ತಿ ವಿಚಾರದಲ್ಲಿ, ಜ್ಞಾನದ ವಿಚಾರದಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳಿದ್ದರೂ ನೀವು ಬಂದು ಇಲ್ಲಿ ಕೇಳ್ಬೋದು. ಹೀಗಾಗಿ ಸಾಂಸಾರಿಕ ವಿಚಾರದಿರಲಿ, ದೈವಿಕ ವಿಚಾರಗಳಿರಲಿ, ವ್ಯವಹಾರದಲ್ಲಿ ದೊಡ್ಡವರು ಆಗಬೇಕು, ಲಾಭ ಬರಬೇಕು, ನಷ್ಟ ಆಗಬಾರ್ದು, ಕಷ್ಟ ಆಗಬಾರ್ದು. ಅನೇಕ ಫ್ಯಾಕ್ಟ್ರಿ ಇರ್ಬೋದು, ಅಂಗಡಿ ಇರ್ಬೋದು, ಈ ಥರ ಎಲ್ಲ ಮಾಡಿ ಲಾಸ್ ಆಗಿರುತ್ತೆ. ಅಂಥವರು ಸಹ ಬಂದು ಕೇಳಿಕೊಂಡ್ರೆ ಅದಕ್ಕೂ ಒಂದು ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು ಇಲ್ಲಿರುವ ದೇವತೆಗಳು ದೊಡ್ಡ ಮಟ್ಟಕ್ಕೆ ನಿಮ್ಮನ್ನು ಬೆಳೆಸ್ತಾರೆ, ಉಳಿಸ್ತಾರೆ. ತಾವು ನೇರವಾಗಿ ಬಂದು ಸಂಪರ್ಕ ಮಾಡಿ ನಿಂದನೆ ಮಾಡುವುದನ್ನು ಬಿಟ್ಟು ಹೊಂದಿಸಿ ಬರುವುದನ್ನು ಕಲಿಯಿರಿ. ನಿಮ್ಮ ಅನುಮಾನಕ್ಕೆ ಬಂದು ಇಲ್ಲಿ
ಪ್ರಶ್ನೋತ್ತರ ಕೇಳಿರಿ, ಪರಿಹಾರ ಪಡಿಬೇಕಾಗಿ ಎಲ್ಲ ಜನತೆಗಳಲ್ಲಿ ಸವಿನಯ ಪ್ರಾರ್ಥನೆ. ಡಾಕ್ಟರ್ ರಾಜ್ಕುಮಾರ್ ಒಂದು ಮಾತು ಹೇಳಿದ್ದಾರೆ, ಅಭಿಮಾನಿಗಳೇ ದೇವರು ಅಂತ ಹೇಳಿದ್ರು. ಆದರೆ ನಾವೊಂದು ಮಾತು ಹೇಳ್ತಾ ಇದ್ದೀವಿ, ಭಕ್ತರೆನ್ನ ಬಂಧು ಬಳಗ, ಭಕ್ತರನ್ನ ಮಾತಾ ಪಿತಾ ಗುರು ದೈವ ಕಾಣೆಂದ ನಮ್ಮೆಲ್ಲರ ಶ್ರೀ ಗುರುವಿಗೆ ಮಂತು ಮಲ್ಲೇಶ್ವರ. ಭಕ್ತರೇ ನಮ್ಮ ತಂದೆ, ಭಕ್ತರ ನಮ್ಮ ತಾಯಿ, ಭಕ್ತರ ನಮಗೆ ಮಾತಾ ಪಿತಾ ಗುರು ಮತ್ತೆ ದೈವ. ಅದಕ್ಕೆ ಭಕ್ತರಲ್ಲಿ ನಾವು ದೇವರನ್ನ ನೋಡ್ತಾ ಇದ್ದೀವಿ. ಇಲ್ಲಿ ಬರೋರಲ್ಲಿ ಪ್ರತಿಯೊಬ್ಬರಲ್ಲೂ ನಿಮ್ಮ ನಿಮ್ಮ ಮನೆ ದೇವತೆಗಳು, ನಿಮ್ಮ ನಂಬಿಕೆಯ ದೇವತೆಗಳು ಬಂದಿರ್ತಾರೆ ಅನ್ನೋ ಭಾವನೆಯಿಂದ ನಾವಿಲ್ಲಿ ದೇವರ ಸೇವೆಯನ್ನ ಮಾಡ್ತಾ ಇದ್ದೀವಿ. ಇನ್ನು ಹೆಚ್ಚೆಚ್ಚು ಏಳುಮಲೆ ಮಾದೇಶ್ವರನ ಮಹಿಮೆ, ಬೆಟ್ಟದ ತಾಯಿ ಚಾಮುಂಡೇಶ್ವರಿಯ ಮಹಿಮೆಯನ್ನು ಜಗತ್ತಿಗೆ ತೋರಿಸ್ಬೇಕು ಅನ್ನೋ ಮಹದಾಸೆ ಇಟ್ಟುಕೊಂಡಿದ್ದೀವಿ. ಅದಕ್ಕೆ ಚಂಡಿ ಚಾಮುಂಡೇಶ್ವರಿ ಅಂದರೆ ಏನು ಅಂತಂದರೆ, ಸ್ಥಿರ ಶರೀರಕ್ಕೆ ಕಾರಣ ಆದ ಒಬ್ಬಳು ತಾಯಿಯನ್ನು ನಾವು ಚಂಡಿ ಚಾಮುಂಡೇಶ್ವರಿ ಅಂತ ಕರಿತೀವಿ. ಹಾಗೆ ಅವಳು ಮೈಸೂರಿನ ತಾಯಿ ಅಲ್ಲ, ನಮ್ಮೆಲ್ಲರ ಮೈಯ ತಾಯಿ. ಅರಸರ ದೇವಿ ಅಲ್ಲ ಅವಳು, ಯಾರು ಹರಕೆ ಮಾಡಿಕೊಳ್ತಾರೆ ಅವರಿಗೆ ಅವಳು ದೇವಿ. ಇನ್ನು ಮಹಿಷಾಸುರ ಮರ್ದಿನಿ ಅಂತೀವಿ. ಎಲ್ಲವರೆಗೂ ನಮ್ಮೂರ ಮಾರಮ್ಮನಿಗೆ ಇರ್ಬೋದು, ಚಾಮುಂಡೇಶ್ವರಿಗೆ ಇರ್ಬೋದು, ಕಬ್ಬಳಮ್ಮನಿಗೆ ಇರ್ಬೋದು, ಚೌಡೇಶ್ವರಿಗೆ ಇರ್ಬೋದು, ಎಲ್ಲಮ್ಮನಿಗೆ ಇರ್ಬೋದು, ಓಂ ಶಕ್ತಿಗೆ ಇರ್ಬೋದು, ಪರಿಪೂರ್ಣವಾಗಿ ನಾವು ಶರಣಾಗಲ್ಲ, ಅಲ್ಲಿವರೆಗೂ ನಮ್ಮಲ್ಲಿರೋ ರಾಕ್ಷಸ ಸಾಯೋದಿಲ್ಲ. ಅದಕ್ಕೆ ಹೆಣ್ಣು ದೇವತೆಗೆ ಶರಣಾಗೋದ್ರಿಂದ ಹಣ, ಆಸ್ತಿ, ಕೀರ್ತಿ, ಆರೋಗ್ಯ, ರಾಜಯೋಗ ಬರುತ್ತೆ. ರಾಜಯೋಗ ಬೇಕು, ಬಡತನ ದೂರ ಆಗಬೇಕು, ಸಿರಿತನ ಬರಬೇಕು ಅಂದರೆ ತಾಯಿಗೆ ಶರಣಾಗಬೇಕು. ಇನ್ನು ಗಂಡು ದೇವತೆಗಳಿಗೆ ಶರಣಾಗೋದ್ರಿಂದ ಏನಪ್ಪ ಲಾಭ ಅಂತಂದರೆ, ಸುಖ, ಶಾಂತಿ, ನೆಮ್ಮದಿ, ಆನಂದ, ಪರಮಾನಂದ. ಇದು ಯಾರ ಕಣ್ಣಿಗೂ ಕಾಣಿಸಲ್ಲ, ನಮ್ಮ ಒಳಗೆ ನಾವೇ ಅನುಭವಿಸ್ತಕ್ಕಂಥದ್ದು. ಗಂಡು ದೇವತೆಗಳಿಗೆ ಶರಣಾಗೋದ್ರಿಂದ ಮಾದೇಶ್ವರ ಇರ್ಬೋದು, ಮಾದಪ್ಪ ಇರ್ಬೋದು, ತಿಮ್ಮಪ್ಪ ಇರ್ಬೋದು, ಅಯ್ಯಪ್ಪ ಇರ್ಬೋದು, ಗಣೇಶ ಇರ್ಬೋದು, ಸಣ್ಮುಖ ಸ್ವಾಮಿ ಇರ್ಬೋದು, ಹಾಗೆ ಭೈರವೇಶ್ವರ ಇರ್ಬೋದು. ಇಂಥ ದೇವತೆಗಳಿಗೆ ಶರಣಾಗೋದ್ರಿಂದ ನಮಗೆ ಗೊತ್ತಿಲ್ಲದೆ, ಅರಿವಿಲ್ಲದೆ ನಮ್ಮ ಹೃದಯದಲ್ಲಿ ಒಂದು ಆನಂದ ಹೊರಡುತ್ತೆ. ಆ ಆನಂದ ಮನಸ್ಸಿನಂತೆ ಮಾದಪ್ಪ ಅಂತ. ಅದಕ್ಕೆ ಮಹಾದೇವ ಎಲ್ಲಿದ್ದಾನೆ ಅಂದರೆ ಮನದಲ್ಲಿ, ದೇವಿ ಎಲ್ಲಿದ್ದಾಳೆ ಅಂದರೆ ದೇಹದಲ್ಲಿ, ಶಿವಪ್ಪ ಎಲ್ಲಿದ್ದಾನೆ ಅಂದರೆ ಉಸಿರಲ್ಲಿ. ಉಸಿರು ಎಳೆದರೆ ಶಿ, ಬಿಟ್ಟರೆ ವಾ. ಶಿವ ನಮ್ಮ ಉಸಿರಾಗಿ ಇದ್ದಾನೆ. ಹರಿ ಅಂದರೆ ಬುದ್ಧಿ, ಮಹಾವಿಷ್ಣು ನಮ್ಮ ಬುದ್ಧಿಯಾಗಿ ಇದ್ದಾನೆ. ಹಾಗೆ ಬ್ರಹ್ಮದೇವರು ನಮ್ಮ ಜ್ಞಾನವಾಗಿ ಇದ್ದಾನೆ ಅಂತ ತಿಳ್ಕೊಂಡು ದೇಹ ಬಿಟ್ಟು ದೇವರಿಲ್ಲ. ಉದಾಹರಣೆಗೆ ಬಲದ ಗಣ್ಯ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತೆ, ಈ ನವಗ್ರಹಗಳು ಸಹ ನಮ್ಮ ಶರೀರದಲ್ಲೇ ಇದ್ದಾವೆ. ಹೀಗಾಗಿ ದೇಹ ಬಿಟ್ಟು ದೇವರಿಲ್ಲ ಅಂತ ನಮ್ಮ ಈ ಒಂದು ಪ್ರಚಾರಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಸಹಕಾರ ಕೊಡಬೇಕು. ಹೆಚ್ಚೆಚ್ಚು ನೀವು ನಿಮ್ಮ ಕಷ್ಟಗಳಿಂದ ಪರಿಹಾರ ಪಡೆಯೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಬರಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹಾಗೆ ಮಕ್ಕಳನ್ನು ಕೈ ಹಿಡಿದು ಶಾಲೆಗೆ ಕರ್ಕೊಂಡು ಹೋಗುವುದು ದೊಡ್ಡದಲ್ಲ, ಅದೇ ಮಕ್ಕಳನ್ನು ಒಂದು ದೇವಾಲಯಕ್ಕೂ ಕರ್ಕೊಂಡು ಹೋಗೋದು ದೊಡ್ಡದು. ಯಾಕೆ ಅಂತಂದರೆ, ದೇವಾಲಯಕ್ಕೆ ಮಕ್ಕಳ ಕೈ ಹಿಡಿದು ಕರ್ಕೊಂಡು ಹೋದರೆ ಅವರಿಗೆ ಸಂಸ್ಕಾರ ಬರುತ್ತೆ. ಓ ಮಾದೇಶ್ವರ ನಮ್ಮ ದೇವರು, ತಿಮ್ಮಪ್ಪ ನಮ್ಮ ದೇವರು, ಚಾಮುಂಡೇಶ್ವರಿ ನಮ್ಮ ತಾಯಿ ಅಂತ ಹೇಳ್ತಾರೆ. ನೀವು ದೇವರನ್ನೇ ತೋರಿಸದೇ ಇದ್ದಾಗ ಆ ಮಕ್ಕಳು ಓದಿ ಒಳ್ಳೆ ವಿದ್ಯಾವಂತರಾಗ್ತಾರೆ, ಇಂಜಿನಿಯರು, ಡಾಕ್ಟರು, ಲಾಯರ್ ಆಗ್ತಾರೆ. ಅವರು ವ್ಯವಹಾರ ಮತ್ತು ಫಾರಿನ್ ಟ್ರಿಪ್ ಮಾಡಿಕೊಂಡು ತಂದೆ ತಾಯಿಗಳನ್ನೇ ಆಶ್ರಮಕ್ಕೆ ಸೇರಿಸ್ಬಿಡ್ತಾರೆ. ಅವರಿಗೆ ಸಂಸ್ಕಾರ ಬರಬೇಕಂದ್ರೆ ದೇವಸ್ಥಾನನೂ ತೋರಿಸ್ಬೇಕು. ಆಗ ನಮ್ಮ ತಂದೆ ತಾಯಿ. ಅದಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಏನು ಹೇಳ್ತಾರೆ, ಯಾರು ನಿಜವಾದ ದೇವರುಗಳು, ಯಾರ ಋಣ ತೀರ್ಸಕ್ಕಾಗೋದಿಲ್ಲ ಅಂದರೆ ಮಾತಾ ಪಿತಾ ಗುರು ದೇವರ ಋಣವನ್ನು ತೀರ್ಸಕ್ಕಾಗಲ್ಲ. ಮಾತಾ ಪಿತಾ ಅಂದರೆ ಜನ್ಮ ಕೊಟ್ಟ ತಂದೆ ತಾಯಿಗಳು. ಮಾತಾ ಪಿತಾ ಅಂದರೆ ಜನ್ಮ ಕೊಟ್ಟ ತಂದೆ ತಾಯಿಗಳು. ಹಾಗೆ ದೇವರುಗಳು ಅಂದರೆ ಜೀವ ಕೊಟ್ಟವರು. ನಮಗೆಲ್ಲ ಜೀವ ಕೊಟ್ಟವರು ಯಾರು? ದೇವರೇ. ಜನ್ಮ ಕೊಟ್ಟವರು ತಂದೆ ತಾಯಿ. ಅವರು ಋಣ ತೀರ್ಸಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಒಂದು ಕಣ್ಣನ್ನು ನಾವು ಎಲ್ಲಿಂದನೂ ಪಡೆಯೋಕ್ಕಾಗಲ್ಲ, ಅದು ತಂದೆ ತಾಯಿಯಿಂದನೇ ಬಂದಿದೆ. ಇನ್ನು ಬಂದಿರೋ ಈ ಶರೀರವನ್ನ ಜೀವಂತವಾಗಿ ಇಡೋರು ಯಾರು ಅಂದ್ರೆ ದೇವತೆಗಳು. ಅದಕ್ಕೆ ದೇವರಿಗೆ ಶರಣಾಗಬೇಕು. ಇನ್ನು ಗುರು ಯಾರಪ್ಪ ಅಂದ್ರೆ ದೇವರು ಹೇಗಿದ್ದಾನೆ, ಹೇಗಿರಬೇಕು ನಾವು ಅಂತ ತೋರಿಸ್ಕೊಡೋನೇ ಗುರು. ಆ ಗುರು ಯಾರಾಗಿರ್ಬೋದು? ನಿಮಗೂ ಗುರುವಿಗೆ ಏನು ಸಂಬಂಧ ಅಂದ್ರೆ, ಯಾವುದೋ ಜನ್ಮದ ತಂದೆನೋ ಅಣ್ಣನೋ ತಮ್ಮನೋ ತಾಯಿನೋ ಆಗಿರ್ತಾನೆ ಗುರು. ಆ ಋಣ ತೀರ್ಸೋಕ್ಕೋಸ್ಕರ ಗುರು ಇಷ್ಟೊಂದು ಉಪದೇಶವನ್ನ ಕೊಡ್ತಾನೆ. ಆ ಉಪದೇಶವನ್ನ ತಗೊಳ್ಳೋದ್ರಿಂದ ನಿಮಗೇನಾಗುತ್ತೆ, ಮನಸ್ಸಲ್ಲಿ ಒಂದು ರೀತಿಯ ಸಂತೋಷ. ಅನುಮಾನಗಳಿಗೆ, ನಿಮ್ಮ ಅನುಮಾನದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಂದ್ರೆ ಒಳ್ಳೆ ಗುರುವನ್ನ ಆರಿಸ್ಕೊಳ್ಬೇಕು. ಆ ರೀತಿ ಸಮಸ್ಯೆಗಳೇನೇ ಇದ್ರೆ ಬಂದು ತಾವು ಕೇಳ್ಕೋಬೇಕಾಗಿ ಸವಿನಯ ಪ್ರಾರ್ಥನೆ. ಇನ್ನು ಜಗತ್ತಿಗೆ ಹೇಳುವಂಥದ್ದು ಬೆಟ್ಟದಷ್ಟು ಇದೆ, ನಾನು ಹೇಳಿರೋದು ಹಿಡಿಯಷ್ಟು. ಇನ್ನಷ್ಟು ಹೆಚ್ಚಿನ ಮಾಹಿತಿಗೆ ತಾವುಗಳು ನೇರವಾಗಿ ಬಂದು ನಮ್ಮನ್ನು ಸಂಪರ್ಕಿಸಬೇಕಾಗಿ ಸವಿನಯ ಪ್ರಾರ್ಥನೆ. ನಮ್ಮ ಮೊಬೈಲ್ ನಂಬರನ್ನು ಹಾಕ್ಕೊಳ್ಳಿ, 9741719091 8310012390. ಈ ನಂಬರ್ಗಳಿಗೆ ಕರೆ ಮಾಡಿಕೊಂಡು ತಾವು ನೇರವಾಗಿ ಬರಬೇಕು. ಕರೆ ಮಾಡಿದ್ರೆ ನಾವು ಲೊಕೇಶನ್ ಅನ್ನ
ಅಡ್ರೆಸ್ ಹೇಳ್ತೀರಾ? ಇಲ್ಲಿ ಲೊಕೇಶನ್ ಅನ್ನ ನಾವು ಕಳಿಸ್ಕೊಡ್ತೀವಿ. ಅಡ್ರೆಸ್ ಬೇಕಾ? ಈ ಕ್ಷೇತ್ರದ ಹೆಸರು ಶ್ರೀ ದುರ್ಗಾ ಮಹದೇಶ್ವರ ದೇವಸ್ಥಾನ ಅಥವಾ ಮಂದಿರ. ಶ್ರೀ ದುರ್ಗಾ ಮಹದೇಶ್ವರ ಮಂದಿರ್, ವಿರಾಟನಗರ ಮೇನ್ ರೋಡ್, NGR ಬಡಾವಣೆ, ಬೊಮ್ಮನಹಳ್ಳಿ 68. ಬೊಮ್ಮನಹಳ್ಳಿ ಬೆಂಗಳೂರಲ್ಲೇ ನಾವು ಇದ್ದೇವೆ. ಹೊಸೂರು ಮೇನ್ ರೋಡ್ ಏನಿದೆ, ಮೇನ್ ರೋಡ್ ಬೊಮ್ಮನಹಳ್ಳಿ ನಗರಸಭೆ, ಈ ಕ್ಷೇತ್ರದಲ್ಲಿ ನಾವು ನೆಲೆಗೊಂಡಿದ್ದೇವೆ. ಬಂದು ತಾವು ಯಾರೇ ಇದ್ದರೂ ಬಂದು ನಮ್ಮನ್ನ ನೇರವಾಗಿ ಸಂಪರ್ಕ ಮಾಡಬೇಕಾಗಿ ಸವಿನಯ ಪ್ರಾರ್ಥನೆ. ಶರಣಾರ್ಥಿ.